ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿರುವಂಥ 2030 ಬಿ ಡಿ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. 2030ಗೆ 20ಗೆ 30 ಬಿ ಡಿ ಮನೆ ಆಗಿರುತ್ತೆ. ಹಾಗೆ ಮನೆ ಮುಂದೆ ಕೂಡ ನೋಡಿಸ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಹಾಗೆ ಈ ಕಡೆ ಅಷ್ಟೇ. ಇದು ನಿಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಡೆಡ್ ಎಂಡ್ ಬರುತ್ತೆ ನಿಮಗೆ. ಓಕೆ, ಇಲ್ಲಿಂದ ನಿಮ್ಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ನಿಮಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಇರುತ್ತೆ. 1.25 ಕಿಲೋಮೀಟರ್ ಇರ್ಬೋದು ಅಷ್ಟೇ, ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು, ನಿಯರ್ ಬೈ ಮೆಟ್ರೋ ಸ್ಟೇಷನ್ಗೆ. ಓಕೆ, ತುಂಬ ಜನ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಕೇಳ್ತಾ ಇರ್ತಾರೆ, ಅಂಥವ್ರಿಗೋಸ್ಕರ ಇದು 20/30 ಬಿ ಡಿ ಮನೆ, ನಾರ್ತ್ ಗೇಟ್, ನಾರ್ತ್ ಡೋರ್. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಫೋಟೋ ನೋಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬುದ್ಧಂದು ಫೋಟೋ ಹಾಕಿದ್ದಾರೆ. ಹಾಗೆ MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ, MS ಗೇಟು ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇಲ್ಲೂ ಬೇಕಾದ್ರೆ ನೀವು ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು ಮೇಲ್ಗಡೆ, ಡಿಸ್ಟರ್ಬೆನ್ಸ್ ಇರಲ್ಲ ಯಾರ್ದು. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಹೆಂಗಿದೆ ಹೆಂಗಿಲ್ಲ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನು. ಓಕೆ, ಮನೆ ಒಳಗಡೆ ಬರ್ತಾರಂಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಫುಲ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ ನೋಡ್ಬೋದು. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ, ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೋಬೋದು. ಹಾಗೆ 2ರಿಂದ 3 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೀಟ್ರ್ ಬಾಕ್ಸ್ ಬಂದಿದೆ, ಫುಲ್ ಪಾರ್ಕಿಂಗ್ ಟೈಲ್ಸ್ ಆಗಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ. ಇದು ಬಂದು ನಿಮಗೆ ಸಂಪು ಹಾಗೆ ಬೋರ್ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಸ್ವಿಚ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಎಲೆಕ್ಟ್ರಿಕ್ ಗಾಡಿಗಳು ಏನೇನಿದ್ರೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಸೈಡ್ ವಾಲ್ ಎಲ್ಲ ನಿಮಗೆ ಅಬ್ಸರ್ವ್ ಮಾಡ್ಬೋದು, ಬಟರ್ಫ್ಲೈ ಟೈಲ್ಸೇ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ ನಾನು. ನೋಡ್ಬೋದು, ವಿಶಾಲವಾಗಿ ಧಾರಾಳವಾಗಿ ಫ್ರೀ ಆಗಿದೆ ನಿಮಗೆ. ಪಾರ್ಕಿಂಗ್ ಜಾಗ ಮಾತ್ರ ನಿಮಗೆ ಧಾರಾಳವಾಗಿ 2 ಕಾರ್ ನೀವು ಆರಾಮಾಗಿ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್, ಇಲ್ಲಿ ಇನ್ನೂ ನಿಮಗೆ ಸೆಟ್ ವೈಸ್ ಇದು ಮಾಡಿಲ್ಲ, ಗ್ರಿಲ್ ಹಾಕ್ಕೊಡ್ತಾರೆ. ಸುಮ್ಮನೆ ಹಂಗೆ ಬಿಟ್ಟಿದ್ದಾರೆ, ಇವಾಗ ಸದ್ಯಕ್ಕೆ ಗ್ರಿಲ್ ಹಾಕ್ಕೊಡ್ತಾರೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಒಂದು ಒಳ್ಳೆ ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ ಮನೆ ಮಾತ್ರ, ಎಸ್ಪೆಷಲಿ ನನಗೆ ಹಿಡಿಸ್ತು. ನೋಡೋಣ ನಿಮ್ಗೆ ಹೆಂಗಿದೆ ಅಂತ ಕಮೆಂಟಲ್ಲಿ ನನಗೊಂದು ಮೆಸೇಜ್ ಮಾಡಿ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಬ್ಲ್ಯಾಕ್ ಕಲರಲ್ಲಿ ನಿಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಸೈಡ್ ವಾಲೆಲ್ಲ ನಿಮಗೆ ಬಟರ್ಫ್ಲೈ ಟೈಲ್ಸೇ ಕೊಟ್ಟಿದ್ದಾರೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ನೋಡಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ ಮನೆ ಮಾತ್ರ, ಕ್ಲಾಸೇ ಆಗಿ ಬಂದಿದೆ ನಿಮಗೆ. ನೋಡ್ಬೋದು ಸೈಡು ವಾಲೆಲ್ಲ. ಹಾಗೆ ಮನೆ ಮುಂದುಗಡೆ ನಿಮಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು ನಾವು ಬಂದಿದ್ದ ಜಾಗ. ಹಾಗೆ ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಇದು ನಾರ್ತ್ ಡೋರ್ ಆಗಿರುತ್ತೆ ನಿಮಗೆ. ನೋಡ್ಬೋದು ಟೀಕ್ ವುಡ್ಡಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ ದೊಡ್ಡದಾಗಿ, ಬೆಳಕುಗಳಿಗೋಸ್ಕರ. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ನಾರ್ತ್ ಡೋರ್ ಆಗಿರೋದ್ರಿಂದ ಮನೆ ಒಳಗಡೆ ಬರ್ತಾ ಇರೋಂಗೆ ಪಾರ್ಕಿಂಗ್ ಜಾಗ, ಹಾಲ್ ಸಿಕ್ಕುತ್ತೆ ದೊಡ್ಡದಾಗಿ. ನೋಡ್ಬೋದು ಇಲ್ಲಿ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಇಲ್ಲೇನು ವಿಶೇಷತೆ ಅಂದರೆ ನಿಮಗೆ ಐ ರೂಫ್ ಕೊಟ್ಟಿದ್ದಾರೆ. ನೋಡ್ಬೋದು ಮೇಲ್ಗಡೆ ಐ ರೂಫ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ ನಿಮಗೆ POC ಆ್ಯಂಡ್ ವುಡ್ ವರ್ಕ್ ಮಾಡಿದ್ದಾರೆ. ಹಾಗೆ ಜೂಮರ್ ಕೂಡ ಕೊಟ್ಟಿದ್ದಾರೆ. ಧಾರಾಳವಾಗಿ ನೀವು ನೋಡ್ಬೋದು, ಇಲ್ಲಿ TV ಯೂನಿಟ್ ದೊಡ್ಡದಾಗಿದೆ ನಿಮಗೆ, ಸಕ್ಕತ್ತಾಗಿ ಆರಾಮಾಗಿ 60 ಇಂಚಸ್ ಮಾಡ್ಕೋಬೋದು. ಕೇಬಲ್ ಕಲೆಕ್ಷನ್ ಆಗಲಿ, ಇಂಟರ್ನೆಟ್ ಕಲೆಕ್ಷನ್ ಆಗಿದೆ. ನೀವು ನೋಡಿ ಆರಾಮಾಗಿ ಅಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು, L ಶೇಪಲ್ಲಿ ದೊಡ್ಡದಾಗಿ. ನನಗೆ ಗೊತ್ತಿರೋಂಗೆ 4 ಸೀಟು ಆರಾಮಾಗಿ, ಅಲ್ಲೊಂದು ಸೀಟ್ ಹಾಕೋಬೋದು ಆರಾಮಾಗಿ, ಫ್ರೀ ಆಗಿದೆ ನಿಮಗೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ಟೋರೇಜು ಗೊತ್ತಾಗಲ್ಲ, ಇಲ್ಲಿ ಸ್ಟೋರೇಜ್ ಇರೋದನ್ನು ಕ್ಲೋಸ್ ಮಾಡಿಬಿಟ್ರೆ. ಹಾಲಂತೂ ವಿಶಾಲವಾಗಿದೆ ನಿಮಗೆ.
ಒಂದು ಲಕ್ಸುರಿ ಫೀಲ್ ಕೊಡುತ್ತೆ ಮನೆ ಮಾತ್ರ. ಹಾಗೆ ವಿಂಡೋ ಬಂದಿರೋದ್ರಿಂದ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಹಂಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲಿ ಅಡುಗೆ ಮನೆ ನೋಡ್ಬೋದು. ಅಡುಗೆ ಮನೆಯೂ ಅಷ್ಟೇ ನಿಮಗೆ ಕ್ಲಾಸಿಯಾಗಿ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು ಲೈಟ್ ಗ್ರೀನಲ್ಲಿ ಕಾಂಬಿನೇಷನ್ ತಗೊಂಡಿದ್ದಾರೆ. ವಾರ್ಡ್ರೋಬ್ ಕಬೋರ್ಡ್ಗಳೆಲ್ಲ ನಿಮಗೆ ಕೆಳಗಡೆ ಫುಲ್ ಕಬೋರ್ಡ್ ಇದೆ, ಎಲ್ ಶೇಪಲ್ಲಿದೆ ಅಡುಗೆ ಮನೆ. ಹಾಗೆ ಮೇಲ್ಗಡೆ ಅಷ್ಟೇ ನಿಮಗೆ ನೋಡ್ಬೋದು. ಇಲ್ಲಿಂದ ನಿಮಗೆ ಸ್ಟೋರೇಜ್ ಸ್ಟಾರ್ಟ್ ಆಗುತ್ತೆ, ಫುಲ್ ಸ್ಟೋರೇಜ್ ಬರುತ್ತೆ ನಿಮಗೆ ಇಲ್ಲಿವರೆಗೂ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ವಿನಿಗರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಸಿಂಕ್ ಬಂದಿದೆ, ಇದೆಲ್ಲ ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಗ್ಯಾಸ್ ಕಲೆಕ್ಷನ್ ಬಂದಿದೆ. ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೀನಿ ಅಂದರೆ ಮಡಿಕೋಬೋದು ಆರಾಮಾಗಿ. ಯೂಸರಾಗಿ ಎಲ್ಲದರಲ್ಲೂ ನೋಡಿಸ್ದಂಗೆ ಸಾಫ್ಟ್ ಕ್ಲೋಸಸ್ ತುಂಬ ಚೆನ್ನಾಗಿದೆ. ಹಾಗೆ ಡೈನಿಂಗ್ ಟೇಬಲ್ ಮಡಿಕೋಬೋದು ಇಲ್ಲಿ ಆರಾಮಾಗಿ ಫ್ರೀಯಾಗಿ ಇಲ್ಲೇ ಮಡಿಕೋಬೋದು. ಹಾಗೆ ಅಲ್ಲಿ ನೋಡ್ಬೋದು, ಅಲ್ಲಿ ದೇವ್ರ ಮನೆ ಕೂಡ ಬಂದಿದೆ ನಿಮಗೆ. ತುಂಬ ಜಾಸ್ತಿಯೇ ಎಕ್ಸ್ಪ್ಲೇನ್ ಮಾಡಲ್ಲ, ಹೇಳೋಕ್ಕೆ ಹೋಗಲ್ಲ. ಬಂದು ಮನೆ ನೋಡಿ ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕೂ ರಿಯಲಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಸಣ್ಣ ಪುಟ್ಟ ಐಟಮ್ಸ್ಗಳು ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ, ಕಬೋರ್ಡ್ ಎಲ್ಲ ನಿಮಗೆ. ಹಾಗೆ ಇಲ್ಲಿ ಸ್ಟೋರೇಜ್ ಅಂದರೆ ಅಡುಗೆ ಸಾಮಾನ್ಯಗಳನ್ನು ಮಡಿಕೊಳ್ಳೋಕ್ಕೆ ಇಲ್ಲೂ ಕೂಡ ನಿಮಗೆ ಜಾಗ ಇದೆ. ಹಾಗೆ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅಡುಗೆ ಮನೆ ಆಗಲಿ ಹಾಲ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಬಂದು ನಮಗೆ ಯುಟಿಲಿಟಿ ಬಂದಿದೆ, ನೋಡ್ಬೋದು. ನಮಗೆ ಇಲ್ಲಿ ಸೇಫ್ಟಿ ವೈಸ್ ನಮಗೆ MS ಗ್ರಿಲ್ ಮಾಡಿದ್ದಾರೆ ಫುಲ್ಲು ಮೇಲಿಂದ ಕೆಳಗಡೆವರೆಗೂ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ TV ಯೂನಿಟ್ ಬಂದಿರೋದ್ರಿಂದ ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಬಂದರೆ ನಮಗೆ ಇಲ್ಲೊಂದು ಲಿವಿಂಗ್ ಹಾಲ್ ಥರನೇ ಸಿಗುತ್ತೆ ನಿಮಗೆ. ಧಾರಾಳವಾಗಿ ಇಲ್ಲೊಂದು ಸೋಫಾ ಹಾಕೊಂಡು ಆರಾಮಾಗಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು, ಫ್ರೀ ಆಗಿದೆ ಜಾಗ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ POC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅವಳೇ ಹೇಳ್ದೆ ನಾನು ಐರೂಪ್ ಅಂತ ನೋಡಿ ಇಲ್ಲಿ ಬಂದಿದೆ. ಹಾಗೆ ಸೇಫ್ಟಿ ವೈಸ್ ಮಕ್ಳು ಯಾರನ್ನ ಇದ್ರೆ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ 4 ಅಡಿ. ಹಾಗೆ ಇಲ್ಲೊಂದು ಬಾಲ್ಕನಿ ಕೂಡ ಬಂದಿದೆ. ಧಾರಾಳವಾಗಿ 3 ರಿಂದ 4 ಜನ ಆರಾಮಾಗಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು ಚೇರ್ ಹಾಕೊಂಡು. ಮೇಲ್ಗಡೆ POC ಕಾಂಬಿನೇಷನ್ ಕೊಟ್ಟಿದ್ದಾರೆ, POP ಫಾಲ್ ಸೀಲಿಂಗ್ಗೆ. ಹಾಗೆ ಸೈಡಲ್ಲೆಲ್ಲ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಹಾಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನಿಮ್ಗೆ ಈ ಥರ ಕಾಣಿಸುತ್ತೆ. ರೋಡ್ ಡೆಡ್ ಎಂಡ್ ಇರೋದ್ರಿಂದ ನಿಮಗೆ ತುಂಬ ಫ್ರೀ ಆಗಿದೆ. ಡೆಡ್ ಎಂಡ್ ಆಗ್ಬೋದು ಅನಿಸುತ್ತೆ, ನೋಡ್ಬೋದು. ಇಲ್ಲೇನು ಮನೆ ಬರೋ ಪ್ಲ್ಯಾನ್ ಇಲ್ಲ. ತುಂಬ ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ.
ನೀವು ಓಡೋಣ. ಇಲ್ಲಿ ಬಂದು ಒಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ನಮಗೆ ಸೂಪರಾಗಿ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಮಾತ್ರ ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಫುಲ್ ವುಡ್ ವರ್ಕ್ ಮಾಡಿ ನಿಮಗೆ POC ಕಾಂಬಿನೇಷನ್ ಮಾಡಿದ್ದಾರೆ. ಸಾಕಾಗಿದೆ. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಸೂಪರಾಗಿ ಮಾಡಿದ್ದಾರೆ. ಒಂದು ಬ್ಲ್ಯಾಕ್ ಕಲರಲ್ಲಿ ನಿಮ್ಗೆ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟು ಸಾಕಾಗಿ ಬಂದಿದೆ ನಿಮಗೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನೋಡ್ಬೋದು. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು TV ಯೂನಿಟ್ ಬಂದಿದೆ. ನಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್. ಹಾಗೆ ಮೊಬೈಲು ಲ್ಯಾಪ್ಟಾಪ್ ಏನೇನೋ ಇದ್ರೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಾರ್ಡ್ರೋಬ್. ಓಕೆ, ಬೀಗ ಹಾಕಿದ್ದಾರೆ. ಇಲ್ಲಿ ಬಂದು ನಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಈ ಕಡೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ನಮಗೆ ಬೆಳಕು ಗಾಳಿಗೋಸ್ಕರ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ನೋಡ್ಬೋದು. ತುಂಬ ದೊಡ್ಡದಾಗಿದೆ, ಸರಿ ಆಗಿದೆ. ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ಸೆಕೆಂಡ್ ಫ್ಲೋರಲ್ಲಿ ಒಂದೇ ರೂಮ್ ಇರೋದು ನಿಮಗೆ. ಮೇಲ್ಗಡೆ 3ನೇ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ 2 ರೂಮ್ ಇದೆ. ಅಲ್ಲೊಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮು. ಟೋಟಲ್ ನಿಮಗೆ ಇಲ್ಲಿ ಈ ಮನೆಯಲ್ಲಿ 3 ರೂಮ್ ಬರುತ್ತೆ ನಿಮಗೆ. ಅಂದರೆ ನಿಮ್ಮ 3 ರೂಮ್ ಇರೋದ್ರಿಂದ ನಿಮಗೆ ವಿಶಾಲವಾಗಿದೆ. ಎಲ್ಲೂ ತುಂಬ ಹಿಡ್ದಂಗಿಲ್ಲ, ತುಂಬ ಇಕ್ಕಟ್ಟು ಥರ ಕಾಣಿಸಲ್ಲ. ಫ್ರೀಯಾಗಿದೆ ನಿಮಗೆ. 20-30 ಇದ್ರೂ ನಿಮಗೆ ಮನೆ ಮಾತ್ರ ಫ್ರೀಯಾಗಿ ಕಾಣುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಇವಾಗ ನಾವು 3ನೇ ಫ್ಲೋರ್ ಬರ್ತಾಯಿದ್ದೀವಿ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ, ವಿತೌಟ್ ಕಾಟು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ಲು ಅಂತ ಮಡಿಕೋಬೋದು, ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಬೇಕಾದ್ರೂ ಮಾಡ್ಕೋಬೋದು ನೀವು. 2 in 1 ಅಂತ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಒಂದು ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇದೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ. ಹಾಗೆ ಕೊಳಾಯಿ ಫಿಟ್ಟಿಂಗ್ಸ್ ಕೂಡ ಇದೆ ನಿಮಗೆ. ಇದು ಬಂದು ನಿಮಗೆ ಸೆಕೆಂಡ್ ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದರೆ ನಮಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನೋಡಿ. ಸ್ಟಡಿ ಟೇಬಲ್ ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ TV ಯೂನಿಟ್ ಬಂದಿದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅಲ್ಲಿ ಫುಲ್ಲು ವಾರ್ಡ್ರೋಬ್ ಬಂದಿದೆ. ಹಾಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇಲ್ಲೂ ಕೂಡ ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಸಖತ್ತಾಗಿದೆಯಲ್ಲ. ಇದೊಂಥರ ಸಿಮೆಂಟ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕೆಳಗಡೆ ಮೇಲ್ಗಡೆಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲೇ ಬಂದಿದೆ. ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ನೀಟಾಗಿ ಬಂದಿದೆ. ಸೂಪರ್. ಓಕೆ, ಇದು ಬಂದು ನಮಗೆ 3ನೇ ರೂಮ್ ಆಗಿರುತ್ತೆ. 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಇದು. ಓಕೆ, ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರ್ ಓಪನ್ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ಹಾಗೆ ಮೇಲ್ಗಡೆ ಬಂದರೆ ನಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ರೋಪ್ ಕೊಟ್ಟಿದ್ದಾರೆ ನೋಡ್ಬೋದು ನಿಮಗೆ. ಓಪನ್ ಇಲ್ಲ, ರೋಪ್ ಇದೆ ಅರ್ಧ.
ನೋಡಿ ಆರಾಮಾಗಿ ಅರ್ಧ ರೋಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕೈಯಲ್ಲಿ ಬಟ್ಟೆ ಹೋಗಿತೀನಿ ಅಂದರೆ ಇಲ್ಲಿ ಹೋಗ್ಕೋಬೋದು ನೀವು. ಹಾಗೆ ಮೇಲ್ಗಡೆ ನೋಡ್ಬೋದು ನಿಮಗೆ 1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಸೋಲಾರ್ ಮಡಿಕೊಳ್ಳೋಕೆ ತುಂಬ ಜಾಗ ಇದೆ ನಿಮಗೆ. ಹಾಗೆ ಕೈಯಲ್ಲಿ ಬಟ್ಟೆ ಒಣಗಾಕ್ತೀನಿ ಅಂದರೆ ಇಲ್ಲಿ ಒಣಗಾಕೋಬೋದು ನಿಮಗೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ, ಫುಲ್ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ನೋಡ್ಬೋದು ನಿಯರ್ ಬೈ ನಿಮಗೆ ಮೆಟ್ರೋ ಸ್ಟೇಷನ್ ನಿಮಗೆ ಇಲ್ಲಿಂದ ಕಾಣುತ್ತೆ. ನಿಮಗೆ ಒಂದು 1.25 ಕಿಲೋಮೀಟ್ರ್ ಇದೆ ಅಷ್ಟೇ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿ ಬರುತ್ತೆ. 20-30 BDO ಮನೆ ಆಗಿರುತ್ತೆ. ನಾರ್ತ್ ಗೇಟು, ನಾರ್ತ್ ಡೋರ್ ಆಗಿರುತ್ತೆ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1 CR 90 lakhs ಕೇಳ್ತಾರೆ. ಅಂದರೆ 1,90,00,000 ಕೇಳ್ತವ್ರೆ. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. 1,90,00,000 ಅಂದರೆ ನಿಮಗೆ ಅಷ್ಟೇ ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ಮನೆ BDO ಮನೆ ಹುಡುಕ್ತಾ ಇದ್ದರೆ ಈ ಮನೆ ನೋಡ್ಬೋದು. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿರೋ ನಿಮಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಂದು ಒಳ್ಳೆ BDO ಮನೆ ಹುಡುಕ್ತಾ ಇದ್ದಾರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ. ನಿಯರ್ ಬೈ ನಿಮ್ಮ ಮೆಟ್ರೋ ಸ್ಟೇಷನ್ ಬೇರೆ ಇದೆ ನಿಮಗೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ಈ ವಿಡಿಯೋ ನೋಡಿ ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮಲ್ಲಿ ಯಾರೈనా BDO ಮನೆ ಆ ಥರ ಮನೆನ ಹುಡುಕ್ತಾ ಇರೋ ನನ್ನ ನಂಬರ್ಗೆ ಫೋನ್ ಮಾಡಿ, ನಾನು ಕರ್ಕೊಬಂದು ಮನೆ ನೋಡಿಸ್ತೀನಿ. ನಮ್ಮ ಹತ್ರ ಇದೆ. ಹಾಗೆ ನಿಮ್ಮ ಸರ್ಕಲಲ್ಲಿ ಯಾರು ಸೈಟ್ BMRDA ಸೈಟ್ ಯಾರನ್ನ ಹುಡುಕ್ತಾರೆ ಅವರು ಕೂಡ ನನ್ನ ನಂಬರ್ಗೆ ಫೋನ್ ಮಾಡಿ, ನನ್ನ ಚಾನಲ್ ನಂಬರ್ಗೆ ಕರ್ಕೊಬಂದು ಸೈಟ್ ಕೂಡ ಇದೆ, ಅವೈಲೇಬಲ್ ಇದೆ, ಅದು ಕೂಡ ನೋಡಿಸ್ಕೊಡ್ತೀವಿ. ಓಕೆ, ಇದು ಇಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.